ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದೀನಿ, ನಮ್ ತಂದೆ ತಾಯಿ ಮುಂದೆ ಹೇಗ್ ನಿಂತ್ಕೊಳ್ಳಿ, ತುಂಬಾ ಭಯ ಆಗ್ತಿದೆ, ಈ ಲೈಫೇ ಬೇಜಾರಾಗ್ತಿದೆ, ಏನ್ ಮಾಡ್ಲಿ ಅಂತೀಯಾ? ನಿನ್ಗೆ ಯಾವುದರ ಭಯ ಆಗ್ತಿದೆ? ಅಪ್ಪ ಅಮ್ಮ ಬೈತಾರೆ ಅಂತನಾ? ನಿನ್ಗೆ ಅವಮಾನ ಆಗುತ್ತೆ ಅಂತನಾ? ನಿನ್ಗೆ ಫೇಲ್ಯೂರರ್ ಅಂತ ಟ್ಯಾಗ್ ಮಾಡಬಹುದು, ರಿಲೇಟಿವ್ಸ್ ನಿನ್ ಮೇಲೆ ತಮಾಷೆ ಮಾಡಬಹುದು, ಫ್ರೆಂಡ್ಸ್ ಎಳಿಸಬಹುದು ಅನ್ನೋ ಭಯ. ಈ ಭಯ ಅನ್ನೋದು ನಿನ್ನ ಮೈಂಡ್ ಅಲ್ಲಿರೋ ಒಂದು ಬ್ಲಾಕ್ ಅಷ್ಟೇ. ಅಸ್ಲಿಗೆ ಯಾವುದೇ ಪದಗಳು, ಯಾರದೇ ಮಾತುಗಳು ನಿನ್ನ ಲೈಫ್ ನ ಹಾಳು ಮಾಡೋಕೆ ಆಗಲ್ಲ. ಈ ಮಾತುಗಳು ಸ್ವಲ್ಪ ಟೈಮ್ನ ಮಟ್ಟಿಗೆ ಮನಸ್ಸಿಗೆ ಚುಚ್ಚಬಹುದು, ನೋವು ಕೊಡಬಹುದು. ಆದ್ರೆ ಅದಕ್ಕೂ ಮೀರಿ ನಿನ್ಗೆ ಲೈಫ್ ಇದೆ. ನೀನ್ ಜೀವನದಲ್ಲಿ ಒಂದು ಎಕ್ಸಾಮ್ ಅಲ್ಲಿ ಫೇಲ್ ಆಗಿರಬಹುದು, ನೀನ್ ಎಫರ್ಟ್ ಹಾಕಿರಬಹುದು, ಹಾಕ್ದಿರ ಇರಬಹುದು, ಫೇಲ್ ಆಗಿದೆ. ಈಗ ನೀನೊಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ಮುಂದಕ್ಕೆ ಹೋಗ್ಲೇಬೇಕು. ಹೊಸ ದಾರಿ ಹುಡುಕು. ಈ ಹಿಂದಿನ ದಾರಿಗೂ ಹೊಸ ದಾರಿಯ ನಡುವೆ ಇರೋ ಗ್ಯಾಪ್ನ, ಅಂದ್ರೆ ಈ ಅವಮಾನ, ಒಂದು ಫೇಲ್ಯೂರ್, ಇದು ಕೇವಲ ಸ್ವಲ್ಪ ದಿನ ಅಷ್ಟೇ. ಒಂದು ಫೇಲ್ಯೂರ್ ನಿಂದ ನಿನ್ನ ಪೂರ್ತಿ ಜೀವನ ಖತಮ್ ಆಗಲ್ಲ. 70-80 ವರ್ಷದ ಜೀವನ ಇದು. 8 ತಿಂಗಳು ವರ್ಷ ಹಾಳಾದ್ರೆ ದೊಡ್ಡ ವಿಚಾರ ಅಲ್ಲ. ಎಷ್ಟೋ ಜನ 20-25 ವರ್ಷಗಳನ್ನೇ ವೇಸ್ಟ್ ಮಾಡ್ತಿರ್ತಾರೆ, ಗೊತ್ತಿಲ್ಲ ಏನ್ ಮಾಡ್ತಿರ್ತಾರೋ. ಎಷ್ಟೋ ಜನ 40-50 ವರ್ಷಕ್ಕೆ ಕಂಪ್ಲೀಟ್ ಆಗಿ ಫೇಲ್ ಆಗಿ ಈ ಜೀವನನೇ ಇಷ್ಟು ಅಂತ ಮುಗಿಸ್ಬಿಡ್ತಾರೆ. ನೀನು ಕೇವಲ ಈಗ ನಡೆದಿರೋ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ಯಾ. ಮುಂದೆ ಕೆಲ ತಿಂಗಳುಗಳು ಕಷ್ಟ. ಒಬ್ಬ ಮೆಚೂರ್ಡ್ ಮನುಷ್ಯನ ರೀತಿ ಅದನ್ನ ಕಳಿ. ಒಂದನ್ನ ನೆನ್ಪಿಟ್ಕೋ, ಈ ಸಮಯ ಮುಗ್ದೋಗ್ತಿದ್ದಂಗೆ ಎಲ್ರು ಮರ್ತೋಗ್ತಿರ್ತಾರೆ. 5-10 ವರ್ಷ ಆದ್ಮೇಲೆ ಈ ಫೇಲ್ಯೂರ್ ನಿನ್ಗೆ ನೆನಪು ಕೂಡ ಇರಲ್ಲ. ಲಕ್ಷಾಂತರ ನೆನಪುಗಳ ನಡುವೆ ಒಂದು ಚಿಕ್ಕ ನೆನಪಾಗಿರುತ್ತೆ. ಇವತ್ತು ಯಾವ ವಿಚಾರದಿಂದ ನಿನ್ಗೆ ಜೀವನ ನಡೆಸೋದೇ ಕಷ್ಟ, ಈ ಜೀವನನೇ ಬೇಡ ಅನ್ನಿಸ್ತಿರುತ್ತೋ, ಈ ವಿಚಾರ ನೆನೆಸ್ಕೊಂಡು ಆಗ ನಗು ಬರುತ್ತೆ. ಇವತ್ ಯಾರೇ ಏನೇ ಹೇಳಿದ್ರು ಕೇಳಿಸ್ಕೋ. ಜನರ ಮಾತು ಕತ್ತಿ ಅಲ್ಲ, ಅದು ನಿನ್ನ ಕತ್ತನ್ನ ಕತ್ತರಿಸ್ಬಿಡುತ್ತೆ ಅನ್ನೋಕೆ ಒಂದು ಕಿವಿನಲ್ಲಿ ಕೇಳಿಸ್ಕೋ, ಇನ್ನೊಂದು ಕಿವಿನಲ್ಲಿ ಈ ಗಾಳಿಗೆ ಬಿಟ್ಬಿಡು. ನಿನಗ್ ನೀನೇ ಕಮಿಟ್ಮೆಂಟ್ ಇಟ್ಕೋ. ನಾನ್ ಇಂಪ್ರೂವ್ ಆಗ್ತೀನಿ, ಮುಂದಕ್ಕೆ ಹೋಗ್ತೀನಿ, ಮಿಸ್ಟೇಕ್ಸ್ ರಿಪೀಟ್ ಮಾಡಲ್ಲ, ನನ್ನ ಎಲ್ಲವನ್ನ ಕೊಟ್ಟು ಪ್ರಯತ್ನ ಪಡ್ತೀನಿ ಅಂತ ಈ ಕಮಿಟ್ಮೆಂಟ್ ಜೊತೆ ಒಂದೊಂದೇ ಹೆಜ್ಜೆ ಮುಂದಕ್ಕೋಗು. ಈ ಜಗತ್ತಲ್ಲಿ ನೋಡೋಕೆ ಮಾಡೋಕೆ ತುಂಬಾ ವಿಚಾರಗಳಿವೆ. ಮುಂದೆ ಯಾವಾಗ ನಿನಗೆ ಸಕ್ಸಸ್ ಸಿಗುತ್ತೋ ಆ ದಿನದಿಂದ ಈ ಫೇಲ್ಯೂರ್ ಅನ್ನೋದು ನಿನ್ನ ಜೀವನದ ಮುಗಿದ ಅಧ್ಯಾಯ. ಜನನು ಮರ್ತೋಗ್ತಿರ್ತಾರೆ. ನಂಬಿಕೆ ಇಟ್ಕೋ. ಈ ಲೈಫ್ ಅಲ್ಲಿ ದೊಡ್ಡ ದೊಡ್ಡ ಫೇಲ್ಯೂರ್ಸ್ ಬರ್ತಾನೆ ಇರುತ್ತೆ. ಈ ಎಕ್ಸಾಮ್ ಅಲ್ಲಿ ಫೇಲ್ ಅನ್ನೋದು ಚಿಕ್ಕದು. ಈ ಫೇಲ್ಯೂರ್ ನ ಅಕ್ಸೆಪ್ಟ್ ಮಾಡ್ಕೋ, ರೆಸ್ಪೆಕ್ಟ್ ಕೊಡು. ನಿನ್ ತಂದೆ ತಾಯಿ ಹತ್ರ ಹೋಗಿ ಹೇಳು, ಹೌದು ನಾನ್ ಫೇಲ್ ಆಗಿದ್ದೀನಿ, ನನ್ನ ಎಫರ್ಟ್ ಸಾಕಾಗ್ಲಿಲ್ಲ ಪಾಸ್ ಆಗೋಕೆ, ನಂದೇ ತಪ್ಪು, ಮುಂದೆ ಚೆನ್ನಾಗಿ ಓದ್ತೀನಿ ಅಂತ ಇದನ್ನ ಹೇಳು. ನಿನ್ನ ಮೈಂಡ್ ಅಲ್ಲಿರೋ ಪ್ರೆಷರ್ 80-90% ಕಡಿಮೆ ಆಗೇ ಆಗುತ್ತೆ. ಅಪ್ಪ ಅಮ್ಮ ನಮ್ಮನ್ನ ಜಾಸ್ತಿ ಇಷ್ಟ ಪಡ್ತಾರೆ, ಅದಕ್ಕೆ ಬೈತಾರೆ, ಕೇಳಿಸ್ಕೋ. ಮತ್ತೆ ಇನ್ನೊಂದು ಎಕ್ಸಾಮ್ ಬರುತ್ತೆ, ನೀನ್ ಖಂಡಿತ ಚೆನ್ನಾಗಿ ಮಾಡ್ತೀಯಾ ಆ ಎಕ್ಸಾಮ್ ಅಲ್ಲಿ. ಆ ನಂಬಿಕೆ ಇಟ್ಕೋ, ಪ್ರಯತ್ನ ಪಡು. ನೀನ್ ಅಳೋ ಅವಶ್ಯಕತೆ ಇಲ್ಲ. ತಪ್ಪಾಗಿದೆ, ಅಕ್ಸೆಪ್ಟ್ ಮಾಡ್ಕೋ, ಕಮಿಟ್ ಮಾಡು. ನಾನ್ ಮತ್ತೆ ಆ ರೀತಿ ಮಾಡಲ್ಲ. ನಿನಗ್ ನೀನೇ ಪ್ರಾಮಿಸ್ ಮಾಡು. ಯಾರ್ ಕೇಳಿಸ್ಕೊಳ್ಳಿ ಬಿಡ್ಲಿ, ಯಾರ ಹತ್ರನೂ ಭಿಕ್ಷೆ ಬೇಡೋದಿಲ್ಲ. 24 ಗಂಟೆ ಫೇಲ್ಯೂರ್ ಬಗ್ಗೆ ಯೋಚಿಸೋದ್ ಬಿಟ್ಟು ನೀನ್ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಅಷ್ಟೇ ಯೋಚಿಸು. ಅದನ್ನ ಮಾಡು. ತಪ್ಪಾಗಿದೆ, ಆ ತಪ್ಪನ್ನ ಸರಿ ಮಾಡ್ಕೊಳ್ಳೋದು ಕೇವಲ ನಿನ್ ಕೈಯಲ್ಲಿ ಮಾತ್ರ ಇದೆ. ಅದಕ್ಕೆ ಬೇಕಿರೋ ಟೈಮ್ ಅಂಡ್ ಆಪರ್ಚುನಿಟಿ, ಆ ಅವಕಾಶ ನಿನ್ ಕೈಯಲ್ಲೇ ಇದೆ. ಅದು ಈಗ. ಈ ಅವಕಾಶವನ್ನ ಕಳ್ಕೊಳ್ಬೇಡ.